ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು 5 ಗಂಟೆಗೆ ಎದ್ದೆ ಮಾರ್ನಿಂಗು. ಫಸ್ಟು ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಫುಲ್ಲು ಒಂದೂವರೆ ತಿಂಗಳಿಂದ ನನ್ನ ಮನೆಗೆ ಬಂದೇ ಇಲ್ಲ. ಎಷ್ಟು ಗಲೀಜಿತ್ತು ಅಂದರೆ ಹಿಂದೆಗಡೆ ಪಾರಿವಾಳ ಎಲ್ಲ ಗಲೀಜು ಮಾಡಿಬಿಟ್ಟಿತ್ತು. ಫುಲ್ಲು ಫಸ್ಟು ಅಲ್ಲಿ ನಮ್ಮ ಮನೆ ಬಾಗುತ್ತೆ ತೊಳಿಬೇಕು ಅಂದರೆ ಅರೌಂಡ್ 1 ಅವರ್ 2 ಅವರ್ಸ್ ಬೇಕೇ ಬೇಕು ನನಗೆ. 1 ಅವರನು ಬೇಕೇ ಬೇಕು. ನೋಡಿ ಅಲ್ಲಿ ಎಷ್ಟು ಗಲೀಜು ಮಾಡಿದೆ ಅಂದರೆ ಫುಲ್ಲು ಧೂಳು ಬಂದ್ಬಿಟ್ಟಿದೆ. ಅಲ್ಲಿ ಪಕ್ಕದಲ್ಲಿ ಬೇರೆ ಜಮೀನ, ಫುಲ್ಲು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟು ಅವೆಲ್ಲ ತೆಗ್ದು ಮಾರಿ ನೈಟು ಬೆಳಿಗ್ಗೆ 5 ಗಂಟೆಗೆ ಎದ್ದು ಬಾಗಿಲು ನೀರು ಹಾಕಿ ಗುಡಿಸೋ ಅಷ್ಟೊತ್ತಿಗೆ ನನಗೆ ಆ ಚಳಿ ಬೇರೆ ಈಚೆ ಕಡೆ ಏನು ಮಾಡೋದು, ಎಲ್ಲ ಫುಲ್ ಗಲೀಜಾಗೋಗಿತ್ತು. ಆ ಕಂಬಿಗಳ ಹತ್ರ ಎಲ್ಲ ಫುಲ್ ಗಲೀಜಾಗಿತ್ತು. ಕ್ಲೀನಾಗಿ ನೀರು ಹಾಕಿ ತೊಳ್ಕೊಂಡೆ. ನೋಡಿ ಎಷ್ಟು ಗಲೀಜಿತ್ತು ಅಂದರೆ ನನಗೆ ಸಾಕಾಗೋಯ್ತಪ್ಪ. ಅವರು ಎದುರುಗಡೆ ಮನೆಯವರು ಯಾವಾಗ ಬಂದ್ರಿ, ಯಾಕೆ ಇಷ್ಟು ದಿನದಿಂದ ನೀವು ಬಂದಿಲ್ಲ ಅಂತ ಅವರು 5 ಗಂಟೆಗೆ ಎದ್ದೇಳ್ತಾರೆ. ಹೋಗಿ ಈಚೆ ಕಡೆ ನೀರು ಹಾಕಿ ಬಂದ್ಬಿಟ್ಟು ಗೇಟ್ ಹಾಕ್ಬಿಡ್ತೀನಿ, ಕ್ಲೋಸ್ ಮಾಡಿಬಿಡ್ತೀನಿ. ಅಂತೂ ಬಾಗಿಲೆಲ್ಲ ತೊಳ್ದು ಕ್ಲೀನಾಗಿ ಎಲ್ಲ ಮಾಡಿ ನೋಡಿ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟೆ. ಆಮೇಲೆ ಒಳಗಡೆ ಬಂದೆ. ನಮ್ಮ ಮನೆಯವ್ರು ನೋಡಿ ಇವತ್ತು ಎದ್ದು ಬೇಗ 5 ಗಂಟೆಗೆ ಎದ್ಬಿಟ್ಟಿದ್ರು. ಅವರು ನನ್ನ ಜೊತೆನೇ ಎದ್ಬಿಡ್ತಾರೆ. ಏನು ಅದು ರಿಂಗ್ ಲೈಟ್ ರೆಡಿ ಮಾಡಿಕೊಡು ಹಾಕ್ಕೊಡು ನನಗೆ ಅಂದೆ, ಹಾಕ್ಕೊಡ್ತಿದ್ರು. ನಾನು ಅಷ್ಟಕ್ಕೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಅದೆಲ್ಲ ಅವ್ರು ರೆಡಿ ಮಾಡೋ ಅಷ್ಟಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಆಲ್ರೆಡಿ ಬಂದು ತಲೆ ಎಲ್ಲ ಡ್ರೈ ಮಾಡಿಕೊಂಡು ರೂಮಿಗೆ ಬಂದು ನನಗೆ ನಿದ್ದೆ ಬರ್ತಿತ್ತು. 6 ಗಂಟೆ ಆಗೋಗಿತ್ತು. ತುಂಬ ನಿದ್ದೆ ಬರ್ತಿತ್ತು. ಮನ್ಕೊಳ್ಳೋಣ ಅನಿಸುತ್ತೆ. ಚಳಿ ಅನಿಸ್ತು. ಅಯ್ಯೋ ಹೋಗಪ್ಪ, ಯಾರು ಮನ್ಕೊತಾರೆ. ತಿರ್ಗಾ ಮನಗಿದ್ರೆ ಎದ್ದೇಳೋಕೆ ಮನ್ಸು ಬರೋಲ್ಲ. ಹಾಸಿಗೆ ಎಲ್ಲ ಹಂಗೆ ಇತ್ತು. ಎತ್ತಿ ಒದ್ರು ಬಿಡೋಣ ಅಂದ್ಕೊಂಡು ಬಂದು ಕುತ್ಕೊಂಡೆ. ಸಾಕಾಗೋಯ್ತು. 6 ಗಂಟೆ ಆಗೋಯ್ತು. ಇನ್ನೇನು ಡ್ಯೂಟಿಗೆ ಬೇರೆ ಹೋಗಬೇಕು, ಎಲ್ಲ ಮಾಡಬೇಕು ಅಂತ ಬೆಡ್ಶೀಟ್ ಎಲ್ಲ ಮರ್ಚ್ಬಿಡೋಣ ಅಂತ ವೆಯ್ಟ್ ಮಾಡಿದೆ. ಆ ಬೆಡ್ಶೀಟ್ ಎತ್ತೋ ಅಷ್ಟೊತ್ತು ನನಗೆ ಸುಸ್ತಾಗೋಗುತ್ತೆ. ಅವ್ನು ಮರ್ಚಲ್ಲ, ನಮ್ಮನೆಯವ್ರು ಮರ್ಚಲ್ಲ, ನಾನೇ ಮರ್ಚಬೇಕು. ಅದಕ್ಕೆ ನಾನು ಮರ್ಚಿಟ್ಬಿಟ್ಟು ಬಂದು ನೆಕ್ಸ್ಟ್ ಅಡುಗೆ ಮನೆ ನೋಡು. 1.5 ತಿಂಗಳಿಂದ ಅಡುಗೆ ಮನೆ ಎಲ್ಲ ಇದು ಫುಲ್ಲು ಗ್ಯಾಸೆಲ್ಲ ಕ್ಲೀನಾಗಿ ತೊಳೆದಿಟ್ಬಿಟ್ಟು ಹೋಗಿದ್ದೆ. ಎಲ್ಲ ಪಾತ್ರೆಗಳೆಲ್ಲ ಕ್ಲೀನಾಗಿ. ಇದು ನಮ್ಮಪ್ಪ ಲಾಸ್ಟ್ ನಂಗೆ ತೊಕ್ಕೊಟ್ಟಿದ್ದು. ಹೇಳ್ತಾರೆ ನಮ್ಮ ಮನೆ ಬರ ಲಾಸ್ಟ್ ಬುಟ್ಟಿ ತೊಕ್ಕೊಟ್ಟಿದ್ದು. 1.5 ತಿಂಗಳಿಂದ ನಮ್ಮಪ್ಪ ಲಾಸ್ಟ್ ನೀರು ಇರ್ದಿಕ್ಬಿಟ್ಟು ಹೋಗಿದ್ದಿದ್ದು. ಆಮೇಲೆ ನಮ್ಮ ಮನೆಯವ್ನಿಗೆ ಹೇಳಿದೆ, ನಮ್ಮ ಮನೆಯವ್ರು ನೀರು ತೊಗೊಬಂದು ಬೇಡ 1 ಬಿನ್ಗೆ ಸಾಕು ಅಂತ ಹೇಳಿದೆ. ಅವ್ರಿಗೆ ವೀಡಿಯೋ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಏನು ವೀಡಿಯೋ ಆನ್ ಮಾಡಿದ್ಯಾ? ಇಲ್ಲಪ್ಪ ಅಂದೆ. ಸುಳ್ಳು ಹೇಳ್ಬೇಡ ಅಂದರು. ನಿಜ ಇಲ್ಲ, ವೀಡಿಯೋ ಆನ್ ಮಾಡಿಲ್ಲ ನಾನು ಅಷ್ಟಕ್ಕೆಲ್ಲ ತೊಳೆದಿಕ್ಕಿ ಎಲ್ಲ ಮಾಡಿಬಿಟ್ಟು ಒಂದೊಂದೇ ಬಿನ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಕುಡಿಯೋ ನೀರು ಇರಿಬೇಕು ಅಂದರೆ. ಅವ್ರು ಹೋಗ್ಬಿಟ್ಟು ತಿರ್ಗಾನು ಹೋದ್ರು, ಇನ್ನೊಂದು ಬಿನ್ಗೆ ತೊಗೊಬರ್ತೀನಿ ಅಂತ. ಬೇಡ ಅಂದ್ರೂ ಕೇಳಿ, 1 ಬಿನ್ಗೆ ಸಾಕು ಸದ್ಯಕ್ಕೆ, 1 ಬಿನ್ಗೆ ಸಾಕು ಅಂದ್ರೂ ಕೇಳಿಲ್ಲ. ತಿರ್ಗಾನು ಹೋದ್ರು, ತೊಗೊಬಂದರು. ನಾನು ಎಲ್ಲ ರೇಷನ್ ತಂದೆ ಇದ್ರು, ಬಾಕ್ಸ್ಗಳಿಗೆಲ್ಲ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. 1.5 ತಿಂಗಳಾಗಿತ್ತು. ಎಲ್ಲ ಒಂದು ಸ್ವಲ್ಪ ಬೂಸ್ ಥರ ಆಗೋಗಿತ್ತು. ಉಡ್ಡಿನ ಬೆಲೆ ಎಲ್ಲ ಅವೆಲ್ಲ ಸೆಲ್ಫಲ್ಲಿ ನಾನು 15 ದಿನಕ್ಕೆ ಒಂದ್ಸಲಿ ಒರೆಸ್ಕೊತೀನಿ. ಆವಾಗ ನನಗೆ ಏನು ಕ್ಲೀನಾಗಿರಬೇಕು. ಇನ್ನೊಂದು ಬಿನ್ಗೆ ತಂದರು. ತಿರ್ಗಾನು ಕೇಳಿದ್ರು, ವಿಡಿಯೋ ಏನಾನು ಆನ್ ಮಾಡಿದ್ಯಾ ಅಂತ. ಇಲ್ಲಪ್ಪ ಅಂದೆ. ಏಕೆ ಮಾತು ಕೇಳೋದು ಬೇಡ, ಸಾಕು 2 ಬಿನ್ಗೆ ಅಂದರೆ 3 ಬಿನ್ಗೆ ಅಷ್ಟು ದೂರದಿಂದ ಇಟ್ಕೊಬಂದಿದೆ. ಬೈತಿದ್ದೆ, ನಿಂಗೇನು ಬುದ್ಧಿ ಇಲ್ಲ, ನಾನು ಏನೇನು ಮಾಡಿ ನೀನು ಕೇಳಲ್ಲ ಅಂದ್ಕೊಂಡು ಬೈಕೊಂಡು ಬಂದೆ. ಇವಾಗೆಲ್ಲ ತರಕಾರಿ ತಂದಿದ್ರು, ಸಿಟಿಯಿಂದನೇ ಬರೋದವ್ರು ಯಾವಾಗಲೂ ತರಕಾರಿ ತಂದಿದ್ರು. ನಿಂಬೆಹಣ್ಣು ಜಾಸ್ತಿ ತಂದುಬಿಟ್ಟಿದ್ರು. ಯಾಕೆ ಇಷ್ಟೊಂದು ತಂದಿದ್ಯಾ, ನಮ್ಮ ಅಮ್ಮನ ಮನೆಗೆ ಕೊಟ್ಬಿಡ್ತೀನಿ ಅಂತ ಬೇರೆ ಬೇಕಾಗಿರೋದು ನಾನು ಇಟ್ಕೊಂಡು ಎಲ್ಲ. ಮತ್ತು ನಾನು ಸೀತಾಫಲ ಬೇರೆ ನಾನು ತೊಗೊಂಡೋಗಿದ್ದೆ. ತುಂಬ ನೀನು ಅಡುಗೆ ಟೀ ಮಾಡು, ನಾನು ಜೋಡಿಸ್ತೀನಿ ಅಂತ ಅಂದಮೇಲೆ ಟೀ ಮಾಡಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ.
ತಿರ್ಗಾ ನಾಳೆ ಬೆಳಗ್ಗೆ ಸಿಗೋಣ. ಓಕೆ ಬಾಯ್. ನಮ್ಮ ಡ್ಯೂಟಿ ಟೈಮ್ ಮುಗೀತು. ಬಾಯ್, ನಮಸ್ಕಾರ.